ಒಂದು ದಶಕಗಳ ಬಯಲು ಸೀಮೆಯ ನೀರಾವರಿ ಕನಸಿಗೆ ಇದೀಗ ನಿಜಕ್ಕೂ ಕೂಡ ಅದು ಈಡೇರುವಂತಹ ಕ್ಷಣಗಣನೆ ಆರಂಭವಾಗಿದೆ. ಎತ್ತಿನಹೊಳೆಯ ಪ್ರಾಥಮಿಕ ಯಶಸ್ಸಿಗೆ ಇವತ್ತು ಆರಂಭಿಕವಾದಂತಹ ಉದ್ಘಾಟನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಇದೀಗ ಇಲ್ಲಿ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮಕ್ಕೂ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಭಾಗಕ್ಕೆ ಬರ್ತಾರೆ. ಇದು ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಗ್ರಾಮ. ಇಲ್ಲಿ ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತಹ ಡೆಲಿವರಿ ಚೇಂಬರ್ 4 ಇದೆ. ಇಲ್ಲಿ 4ನೇ ಚೇಂಬರಿಂದ ಗುರುತ್ವಾಕರ್ಷಣೆಯ ಕ್ಯಾನಲ್ಗಳು ಪ್ರಾರಂಭ ಆಗುತ್ತೆ. ಈ ಕ್ಯಾನಲ್ಗಳ ಮೂಲಕವೇ ಸಂಪೂರ್ಣವಾದಂತಹ ಬಯಲು ಸೀಮೆಯ ಜಿಲ್ಲೆಗಳಿಗೆ ನೀರನ್ನು ಹರಿಸುವಂತಹ ಪ್ರಕ್ರಿಯೆ ಶುರುವಾಗುತ್ತೆ. ಎತ್ತಿನಹೊಳೆ ಯೋಜನೆ ಶುರುವಾಗಿದ್ದು 2014ರಲ್ಲಿ. ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ಎತ್ತಿನಹೊಳೆ ಮತ್ತು ಅದರ ಉಪನದಿಗಳನ್ನು ಸೇರಿಸಿಕೊಂಡು ಅದರಲ್ಲಿ ಬರುವಂತಹ ನೀರನ್ನು ಸಂಗ್ರಹವನ್ನು ಮಾಡಿ ಅದನ್ನು ಏತ ನೀರಾವರಿಯ ಮೂಲಕ ಲಿಫ್ಟ್ ಮಾಡಿ ಡಿಸಿ ಚೇಂಬರ್ ಡೆಲಿವರಿ ಚೇಂಬರ್ 3 ಮತ್ತು 4ರವರೆಗೆ ತರುವಂತಹ ಪ್ರಯತ್ನಗಳೇನಿತ್ತು. ಅದು ಈಗ ಸದ್ಯ ಪ್ರಾಥಮಿಕ ಯಶಸ್ಸನ್ನು ಕಂಡಿದೆ. ಡೆಲಿವರಿ ಚೇಂಬರ್ 4ರವರೆಗೆ ಇವತ್ತು ನೀರು ಹರಿಯುತ್ತೆ. ಇಲ್ಲಿಂದ ಮುಂದೆ ಗುರುತ್ವಾಕರ್ಷಣೆಯ ಕ್ಯಾನಲ್ಗಳ ಮೂಲಕ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ತುಮಕೂರು ಭಾಗದ ಎಲ್ಲ ತಾಲೂಕುಗಳಿಗೆ, ಕೆರೆಗಳಿಗೆ ನೀರು ಹರಿಸುವಂತಹ ಕಾರ್ಯಕ್ರಮವಿದೆ. ಪ್ರಮುಖವಾಗಿ ಇಲ್ಲಿಯ ತನಕ ನೀರು ಬಂದ ಬಳಿಕ ಮುಂದಿನ ಗುರುತ್ವಾಕರ್ಷಣೆಯ ಕ್ಯಾನಲ್ಗಳ ಮುಂದಿನ ಕೆಲಸ ಕಾರ್ಯಗಳು ಮತ್ತು ಕಾಮಗಾರಿಗಳು ಇನ್ನೂ ಕೂಡ ಬಾಕಿ ಉಳಿದಿದ್ದಾವೆ. ಈ ಕಾರಣಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿಯವರೆಗೆ ನೀರು ಬರುವಂತಹ ಯೋಜನೆಗೆ ಚಾಲನೆಯನ್ನು ನೀಡುತ್ತಾರೆ. ಇಲ್ಲಿ ಸಂಗ್ರಹವಾಗುವಂತಹ ಮತ್ತು ಇಲ್ಲಿಗೆ ಬರುವಂತಹ ನೀರನ್ನ ಮುಂದೆ ವಾಣಿವಿಲಾಸ ಡ್ಯಾಂಗೆ ಹರಿಸಲಾಗುತ್ತೆ. ಮುಂದಿನ ಕಾಮಗಾರಿಗಳು ಸಂಪೂರ್ಣ ಆದ ಬಳಿಕ ಇಲ್ಲಿಂದ ಗುರುತ್ವಾಕರ್ಷಣೆಯ ಆಧಾರದ ಮೇಲೆಯೇ ಇಲ್ಲಿ ಸಂಗ್ರಹ ಆದಂಥ ಮತ್ತು ಇಲ್ಲಿಗೆ ಬರುವಂತಹ ಎತ್ತಿನಹೊಳೆಯಿಂದ ಕಲೆಕ್ಟ್ ಆದಂಥ ಸುಮಾರು 24 TMC ನೀರು ಸಂಗ್ರಹ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಆ ಎಲ್ಲ ನೀರುಗಳನ್ನ ಕೆಳಗಿನ ಜಿಲ್ಲೆಗಳಿಗೆ, ಬಯಲು ಸೀಮೆಯ ಎಲ್ಲಿ ನೀರಾವರಿಯ ಅಗತ್ಯ ಇದೆ, ಕೆರೆಗಳಿಗೆ ನೀರನ್ನು ಹರಿಸಬೇಕು ಮತ್ತು ಕುಡಿಯುವ ನೀರಿನ ಯೋಜನೆಗೆ ಸುಮಾರು 14 TMC ಯಷ್ಟು ನೀರಿನ ಅಗತ್ಯ ಇದೆ, ಆ ಒಂದು ಜಿಲ್ಲೆಗಳಿಗೆ ಹರಿಸುವಂತಹ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಸದ್ಯಕ್ಕಂತೂ ಭಗೀರಥ ಪ್ರಯತ್ನವನ್ನು ಮಾಡಿ ಸರ್ಕಾರ ಈ ಯೋಜನೆಯನ್ನು ಲೋಕಾರ್ಪಣೆ ಮಾಡ್ತಾ ಇದೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿಯೇ ಈ ಒಂದು ಯೋಜನೆ ಪ್ರಾರಂಭ ಆಗಿತ್ತು, ಅದಕ್ಕೆ ಶಂಕುಸ್ಥಾಪನೆ ಹಾಕಲಾಗಿತ್ತು. ಇದೀಗ ಆ ಯೋಜನೆ 10 ವರ್ಷದ ಬಳಿಕ ಪ್ರಾಥಮಿಕ ಯಶಸ್ಸನ್ನು ಕಂಡಿದೆ, ಮೊದಲ ಹಂತದ ಯಶಸ್ಸು. ಆ ಯೋಜನೆಗೂ ಕೂಡ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅದನ್ನು ಲೋಕಾರ್ಪಣೆ ಮಾಡ್ತಾ ಇರುವಂಥದ್ದು ವಿಶೇಷ. ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಸಕಲೇಶಪುರ.